ಎಲ್ಲರಿಗೂ ಹೇಳೋದು ಏನಂದ್ರೆ ಎಲ್ಲರ ಮನ್ಯಾಗೂ ಭೀಮ್ ಅಮಾವಾಸ್ಯೆ ಮಾಡ್ತಾರೆ. ಅದಕ್ಕೆ ನಮ್ಮ ಮನೆಗೂ ನಾವು ಭೀಮ್ ಅಮಾವಾಸ್ಯೆ ಮಾಡೀವಿ. ಸೊ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡಬೇಕಾಗಿತ್ತು, ನಿನ್ನೆ ಅದ ವಿಡಿಯೋ ಡೌನ್ಲೋಡ್ ಆಗಲಿಲ್ಲ. ಸೊ ಅದಕ್ಕೆ ನಾ ಇವತ್ತು ಪೋಸ್ಟ್ ಮಾಡತ್ತೇನೆ. ಮತ್ತು ಯಾರೇ ಕಮೆಂಟ್ ಅದು ಮಾಡಿಗಿದ್ದೀರಿ, ಮತ್ತು ಅವ್ರದ್ದು ನೋಡಿ ಮಾಡಿರಿ, ಇವ್ರದ್ದು ನೋಡಿ ಮಾಡಿರ್ತೆ. ಯಾರ್ದು ನೋಡಿನೂ ಮಾಡಂಗಿಲ್ಲ. ಎಲ್ಲರೂ ತಮ್ಮ ವಿಡಿಯೋ ಮಾಡ್ತಿರ್ತಾರು. ಯಾಕಂದ್ರೆ ಡೈಲಿ ಲೈಫ್ ಒಳಗೆ ಏನೇನು ನಡೀತಿರ್ತೈತೆ ಅದನ್ನ ಮಾಡ್ತಿರ್ತಾರೆ ವಿಡಿಯೋ ಒಳಗೆ. ಭೀಮ್ ಅಮಾವಾಸ್ಯೆ ಬಂದೈತಿ, ಭೀಮ್ ಅಮಾವಾಸ್ಯೆ ಇದು ಮಾಡತ್ತೇನೆ. ಮತ್ತು ಮೊದಲೆಲ್ಲ ನಾವು ಗುಳ್ಳೊಂದದೂ ಎಲ್ಲ ಮಾಡೇನಿ. ಸೊ ಅವ್ರು ಮಾಡ್ಯಾರು ಇವ್ರು ಮಾಡ್ಯಾರು ಅದು ಕಮೆಂಟ್ ಯಾರು ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಈಗ ಹೇಳೇನೆ ಅದಕ್ಕೆ ಮತ್ತು ಇದೊಂದು ವಿಡಿಯೋ ಸಪ್ರೇಟ್ ಮಾಡಿ ಮತ್ತು ಆ ವಿಡಿಯೋಕ್ಕೆ ಈ ವಿಡಿಯೋ ಲಿಂಕ್ ಮಾಡಿ ಹಾಕೇನಿ. ಅದಕ್ಕೆ ಕ್ಲಿಯರಿಟಿ ಇರಲಿ ಅಂತಂದು ನಿನ್ನೆ ವಿಡಿಯೋ ಆಲ್ರೆಡಿ ಮಾಡಿಟ್ಟಿದ್ನಿ, ಡೌನ್ಲೋಡ್ ಆಗಿದ್ದಿಲ್ಲ. ಸೊ ಅದೇನೋ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು, ಏನಿತ್ತು ಗೊತ್ತಿಲ್ಲ. ನೀನು ಒಟ್ಟು ಒಂದು 10-12 ಸಾರಿ ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ರು, ವಿಡಿಯೋ ಡೌನ್ಲೋಡ್ ಆಗಲಿಲ್ಲ. ಈಗ ಕ್ಲಿಯರಿಟಿ ಕೊಟ್ಟೇನಿ, ಇವತ್ತು ಡೌನ್ಲೋಡ್ ಆಗೈತಿ. ಸೊ ಇವತ್ತು ಪೋಸ್ಟ್ ಮಾಡತ್ತೇನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ, ವಿಡಿಯೋ ಫುಲ್ ನೋಡಿರಿ. ಅಲ್ರಿ ನಿಮಗೆ ಏನು ರೀ ಒಂದು ಮುಂಜಾನೆ ಅಂತ ಹೇಳತ್ತೇನು ರೀ, ಕಾಲು ತೊಳೆದು ಪೂಜೆ ಮಾಡ್ತೀನಿ ಬರ್ರಿ ಅಂದ್ರೆ ಬರೀ ನಿಮ್ಮ ದಗ್ಗದಾಗ ನೀವು ಇರ್ತೀರಿ. ಅಲ್ಲ ಒಂದು 5 ನಿಮಿಷ ಕೂತ್ರೆ ಅದು ಪೂಜೆ ಮುಗ್ದ ಹೋಗ್ತೈತಿ, ಒಟ್ಟ ಕೇಳಂಗ ಇಲ್ಲ. ಈಗ ಸುಮ್ಮ ಪೂಜೆ ಮಾಡತ್ತಿ, ಪೂಜೆ ಮಾಡುವಾಗ ಮಾತಾಡ್ಬಾರ್ದು. ಚಂದಂಗ ಚಲೋ ಮನಸ್ಲಿ ಪೂಜೆ ಮಾಡ್ರೆ ಎಲ್ಲ ಆಗ್ತೈತಿ. ಈ ಪೂಜೆ ಮಾಡುವಾಗ ಹಂಗ ಹಿಂಗ ಅನ್ಕೋತ ಕೂತ್ರ ಅದು ಹೆಂಗೆ ಪೂಜೆ ಆಗ್ತೈತಿ? ಈಗ ಸುಮ್ಮ ಪೂಜೆ ಮಾಡೋ ಆಮೇಲೆ ಮಾತಾಡಕ್ಕೆ. ನಿಮಗಟ್ಟು ಕುಂಕುಮ ಹಚ್ಚೋದು ಮರ್ತೇನೆ ನೋಡು, ಹನಿ ಮೇಲೆ ಹಚ್ಚೋದು ಗಪ್ರಿ. ಏನೇನು ಮಾಡ್ತಿ ಮಾರೈತಿ. ಇವತ್ತಂತೂ ನನ್ನಂತೂ ನೀ ಬಿಡಂಗಿಲ್ಲ ಗೊತ್ತಾಗೈತೆ ನನಗೆ. ನಾನು ಎಲ್ಲ ತಪ್ಪಿಸ್ಕೊಳಕ್ ಭಾಳ ಎಲ್ಲ ಪ್ಲಾನ್ ಮಾಡಿಂಕರೆ ನೀ ಏನು ಬಿಡಂಗಿಲ್ಲ ಗೊತ್ತಾಗೆ ಸಿಕ್ಕಾಕೊಂಡು ನೋಡಿ. ಅಲ್ಲ ಮಾರೈತಿ, 8 ವರ್ಷ ಆತು ಮದುವೆಗೆ, 38 ವರ್ಷ ಆತು, ಎಂದಿರ್ಲಾರ್ದ ಪಾದ ಪೂಜೆ ಇವತ್ತೇನು ನನಗೆ ತಿಳಿಯಲಿಲ್ಲ. ನಿಂದು ಏನು ಸ್ಕೆಚ್ ಹಾಕಿ ಇಟ್ಟು ದಿನ ಮಾಡಿಲ್ಲಪ್ಪ, ಈಗರೆ ಮಾಡತ್ತೇನಿ, ಖುಷಿ ಪಡ. ಅದ ನೀನ ಈಗ ಮಗಂದ ಮದಿ ಫಿಕ್ಸ್ ಆಗೈತಿ. ಇಂಥ ಟೈಮ್ದಾಗ ಒಳೇಕಿ ನನ್ನ ಕಾಲು ಪೂಜೆ ಆ ಪೂಜೆ ಈ ಪೂಜೆ ಅನ್ಕೊಂಡ್ ಕೂತಾಳು. 8 ವರ್ಷ ಇರ್ಲಾರ್ದು ಏನ್ ತಿಳಿವ. ನಿನಗೆ ಏನಾರ ಬೇಕಾಗಿದ್ರ ನನಗೆ ಹೇಳ, ಹಿಂಗ ಪೂಜೆ ಗೀಜೆ ಮಾಡಿ ನನ್ನ ತಲಿ ಕೆಡಿಸ್ಬೇಡ. ಐರಿ ನಾ ಏನು ತಲೆ ಕೆಡ್ಸತ್ತಿಲ್ಲ. 8 ವರ್ಷ ಮಾಡ್ಬೇಕು ಅನ್ಕೋತಿದ್ನಿ, ಯಾಕೋ ಮಾಡೋಕೆ ಆಗಿರಲಿಲ್ಲ. ಅದು ಎದಕ್ಕೆ ಆಂಬಲ್ ನನಗೂ ಗೊತ್ತಿಲ್ಲಪ್ಪ. ಈಗ ನಮ್ಮ ಮಗನ ಮದುವೆ ಫಿಕ್ಸ್ ಆಗಾನ, ಇನ್ನು ಮುಂದಿನ ವರ್ಷ ಬಂದು ಸೊಸೆ ಮಾಡೋಕತ್ಲಂದ್ರೆ ಆಕಿ ಮುಂದೆ ನಾ ಮಾಡ್ಲಿಕ್ಕೆ ನನಗೆ ಅಸಹ್ಯ ಆಗತ್ತಪ್ಪ. ಅದಕ್ಕೆ ಈ ಇದೇ ವರ್ಷ ಚಾಲು ಮಾಡ್ರ, ನಾಳೆ ನನ್ನ ಮಗನೂ ಅನ್ನಕ್ಕೆ ಬರ್ತೈತಿ. ಆಕಿ ಬಂದ ಮ್ಯಾಲ್ತನ ನೀನು ಮಾಡಕತ್ತೇನೆ ಅವು ಅನ್ಬಾರ್ದಲ್ಲ. ಅದಕ್ಕೆ ನಾ ಈಗ ಚಾಲು ಮಾಡೀನಿ. ಹಿಂಗೆ ಮಾಡ್ರ ಅವ್ನು ಕೇಳ್ರ ಮುಂದಿನ ವರ್ಷ ಕೇಳ್ತಾನವ ನನಗೆ, ನೀ ಪೂಜೆ ಮಾಡಿ ಇಲ್ಲೋದು ಕೇಳ್ತಾನ. ಅವಾಗ ನನ್ನ ಸೊಸಿಗೆ ಗೊತ್ತಾಗತಿ, ಬನ್ರಿ ಸರ್ ನಮ್ಮ ಅತ್ತಿನೂ ಪೂಜೆ ಮಾಡ್ತಾಳೆ, ನಮ್ಮ ಒಂದು ಪಾದ ಪೂಜೆ ಅದು ಗೊತ್ತಾಕತಿ. ಅದಕ್ಕೆ ಈ ವರ್ಷದಿಂದ ಚಾಲು ಮಾಡತ್ತೇನೆ ನೋಡಪ್ಪ. ಏನೀಗ ಒಟ್ಟು ಸಸಿ ಮುಂದೆ ಅತ್ತಿ ಹಚ್ಚನಕ್ಕೆ ಏನು ಆತ್ ಪಾ ಮಾರಾಯಣ. ಇನ್ನು ಐತಿ ಮನ್ಯಾಗ ಮಾರಿ ಹಬ್ಬ ಒಳಗಿಂದ ಹೆಣ್ ತಗೊಳತೀನಿ ಮಣ್ಣನ ಮಗಳನ್ನ. ಆಕಿಗೆ ನಿನಗ ನಮ್ನಿ ಹತ್ತಿತ್ತು ಬಾಯಿ ಗೊತ್ತಿಲ್ಲೋ ಮಾರಾಯಣ. ಅಯ್ಯಪ್ಪ ನಾ ಏನು ಸೊಸಿ ಮುಂದೆ ಗಿಚ್ಚ ಏನು ಅನ್ನಂಗಿಲ್ಲ. ಈಗ ಮೊದಲ ಪೂಜೆ ಮಾಡ್ತನು, ಆಮೇಲೆ ನಿಂದ ಎಲ್ಲ ವಿಚಾರಗಳ ನನ್ನ ಮುಂದೆ ಹೇಳಿ. ಈಗ ನಿನಗೆಲ್ಲ ಕ್ಲಿಯರಿಟಿ ಕೊಟ್ಬಿಡ್ತಾನೆ, ನಾನು ಹೆಂಗಿರ್ತನು ಏನು ಮಾಡ್ತಾನು ಎಲ್ಲ ಕ್ಲಿಯರಿಟಿ ಈಗ ಮಾಡಿ ಅಂದ್ರೆ ಜಟ್ಟ ಕಡಿತೈತಿ. ಸಾಕು ಬಿಡ, ಸಾಕು ನೀರು ಹಾಕು, ಸಾಕು ಬಿಡಿ, ರೋತ ನೀರು ಹಾಕತಿ. ಆತಪ್ಪ, ಅಂತೂ ಇಂತೂ ಪೂಜೆ ಆತು ರೀ. ಮತ್ತು ಈ ವರ್ಷ ಪೂಜೆ ಮಾಡೇನ್ರಿ, ಮತ್ತು ಈ ವರ್ಷ ಒಟ್ಟ ನಾ ಏನು ಬೇಡ್ತೀನಿ ಎಲ್ಲ ಕೊಡಿಸ್ಬೇಕ್ರೆ ನೀವು ಈಗ ಹೇಳೇನ. ಮುಗಿತನ ಹೇಳ ಹಿಂಗ ಹಂಗಿದ್ರ. ಅಯ್ಯ ಗಪ್ಪಿರು, ಒಂದು ಇಟ್ಟ ಮಂಗಳಾರತಿ ಒಂದು ಮಾಡ್ತಾನ. ಯವ್ವ ಮಂಗಳಾರತಿ ಹಾಡುದೇನು ಬೇಕಾಗಿಲ್ಲ, ಇದೇನು ಪಾದ ಪೂಜೆ ಮಾಡಿ ಮುಗಿತು. ನೀನು ಮಂಗಳಾರತಿ ಮಾಡ್ತಿ ಅನ್ಕೋತ ಕುಂಡ್ರಬೇಡ. ಗಪ್ಪ ಇಟ್ಟೆಲ್ಲ ಮಾಡೇನಿ, ಮಂಗಳಾರತಿ ಮಾಡ್ಲಿಕ್ಕೆ ಹೆಂಗೆ? ಸಾಂದ್ ಒಂದು ನುಡಿ ಅಂದ್ಬಿಡಿವ ಸಾಕು. ಏನು ಅವಸರ ಐತಿ ನಿಂದ? ಒಂದು 5 ನಿಮಿಷ ತನಗ ಕುಂಡ್ರಕ್ಕೂ ಆಗ ನೋಡು, ಪೂಜೆ ಮಾಡತ್ತೇನೆ ಅದು ಗೊತ್ತಿಲ್ಲ ನಿನಗೆ. ಇವತ್ತೈ ಈಗ ಜಗಳಬೇಡ, ಮೊದಲು ಪೂಜೆ ಮಾಡು. ಶಕ್ತಿ ಗಣೇಶನ ಭಕ್ತಿಯಲ್ಲಿ ಬಲಗೊಂಡು ಭಕ್ತಿ ಪೂರ್ವಕವಾಗಿ ಕಥೆಯ ಕೇಳಿ, ಮುತ್ತೈದೆ ತನಗಳ ಶರಗೊಡ್ಡಿ ಬೇಡುವೆ, ಅರ್ತಿಯಿಂದಲೀ ನೋವೆ ತೊಡಗಿದರು, ಜ್ಯೋತಿಗೆ ಸಕಲ ಸನ್ಮತಿಗೆ, ಕಟ್ಲೆ ರಾಯನ ಹೊಟ್ಟೆಯಲ್ಲಿ ಪುತ್ರ ಹುಟ್ಟಿದನೆಂದು ವಿಪ್ರ ಸುರರೆಲ್ಲ ನೆರೆದರಾಗ,
ಭಕ್ತಿಯಿಂದಲೇ ಹೋಗಿ ಜಾತಕವನ್ನು ಬರೆಸಿ ಇಟ್ಟರು ಕಾಳಿಂಗನೆಂಬ ಹೆಸರನು. ಜ್ಯೋತಿಗೆ ಸಕಲ ಸನ್ಮತಿಗೆ ಕಟ್ಲಿ ರಾಯನ ಮಗನು ಕಾಳಿಂಗರಾಯನು ಅರ್ತಿಯಿಂದ ಭೇಟಿಗೆ ಹೋದನು. ಚಿತ್ರದ ಹುಲಿ ಕಂಡು ಮೂರ್ಛೆಗೈದನು. ಮಾತಾ ಪಿತೃಗಳು ನೆರೆದರಾಗ ಜ್ಯೋತಿಗೆ ಸಕಲ ಸನ್ಮತಿಗೆ ಪಟ್ಟವಾಣಿಯ ಸೆರಗಿಲೆ 10,000 ಹೊನ್ನು ಕಟ್ಟಿದರು ಆ ಕ್ಷಣದೊಳಗೆ. ಸತ್ತ ಶವಕ್ಕೆ ಹೆಣ್ಣು ಕೊಟ್ಟರಿ ಎನ್ನುತ್ತಲೇ ಪಟ್ಟಣದೊಳಗೆಲ್ಲ ಸಾರಿದರು. ಜ್ಯೋತಿಗೆ ಸಕಲ ಸನ್ಮತಿಗೆ ಅಣ್ಣ ಅತ್ತಿಗೆಯ ಬಳಿಯಲ್ಲಿ ಕನ್ನಿಕೆಯನ್ನು ಬಿಟ್ಟು ಪುಣ್ಯ ಪುರುಷರು ಕಾಶಿಗೆ ಹೋದರು. ಮಾನ್ಯರೇ ಮಗತ ಮೂರ್ಛೆಗೈದನು. ಕನ್ನಿಕೆಯನ್ನು ಕೊಡು ಎಂದು ಕೇಳಿದರು. ಜ್ಯೋತಿಗೆ ಸಕಲ ಸನ್ಮತಿಗೆ ಅಣ್ಣ ಅತ್ತಿಗೆ ಕೂಡಿ ಆಲೋಚನೆ ಮಾಡಿ ಕನ್ನಿಕೆ ಧಾರೆಯ ನೆರೆಯೋಣಿಗ. ಬಣ್ಣ ಬಂಗಾರವು ಹೊನ್ನಿನ ಜಾಳಿಗೆ ಕನ್ನೆಗೆ ಸಹಿತ ನಮಗಿವುದು. ಜ್ಯೋತಿಗೆ ಸಕಲ ಸಮ್ಮತಿಗೆ ಆಗ ತಾಳಿಯ ತಂದು ಬೇಗ ಕಂಕನ ಕಟ್ಟಿ ಶೀಘ್ರದಿಂದಲೇ ಧಾರೆ ಎರೆದರು. ವೇಳೆ ಮೀರಿತೆಂದು ಹೊತ್ತಾಗ ವೈದ್ಯರ ಭಾಗೀರಥಿಯ ದಡದ ಮೇಲೆ ಜ್ಯೋತಿಗೆ ಸಕಲ ಸನ್ಮತಿಗೆ. ಸಾಂಗ್ ಭಾಳ ದೊಡ್ಡದೈತ್ರಿ, ನನಗೂ ದಾಟಿ ಪೂರ್ತಿ ಅಷ್ಟು ಪರ್ಫೆಕ್ಟ್ ಬರಂಗಿಲ್ಲ. ತಡ್ರಿ ಮಂಗಳಾರತಿ ಇಷ್ಟ ಮುಗಿಸ್ಬಿಡ್ತೇನೆ ರೀ. ಮಂಗಳಾರತಿ ಆತು. ದೇವ್ರ ಏನ್ ಬೇಕು ಬೇಡ್ಕೋ ದೇವ್ರ ಕಡೆ. ದೇವ್ರ ಕಡೆ ಬೇಡ್ಕೋತನ್ರಿ. ಮತ್ತು ಆತರ್ಲೆ ಪೂಜೆ. ಯವ್ವ ಇಟ್ಟೆಲ್ಲ ಪೂಜೆ ಮಾಡಿ ಇವತ್ತರ ನೀನ್ ಬಾಯ್ಲೆ ಬರ್ಬೇಕಲ್ಲ. ನನ್ನ ಗಂಡ ನನಗ್ ದೇವ್ರ ಎಂದೆಂದೂ ಬರಂಗಿಲ್ಲ ಬಿಡ ಗಿರ್ಜಿ ನಿನಗ. ಅಯ್ಯಯ್ಯಯ್ಯ ಹಂಗ್ಯಾಕಂತೀರಿ? ನನ್ಗೆ ಇವತ್ತು ಫುಲ್ ನನ್ನ ಗಂಡ ದೇವ್ರ ಪಾದ ಪೂಜೆ ಮಾಡೇನಿ. ಈಗ ಎಲ್ಲ ಕಡೆ ಹೋಗಿ ಹೇಳಿ ಬರ್ಬೇಕು. ನಿಮಗೇನು ಗೊತ್ತ್ರಿ ಅದ? ಹಾ ಆತ್ಲಾ ಪಾದ ಪೂಜೆ ಆತು. ಇನ್ನು ಮನಿ ಹೋಗಿ ಅವ್ವಾ ನನ್ ಗಂಡನ ಪಾದ ಪೂಜೆ ಮಾಡೀನಿ, ಅವ್ವಾ ನನ್ ಗಂಡನ ಪಾದ ಪೂಜೆ ಮಾಡಿ ಇದನ್ ತಾನಿ ಅದನ್ ತಾನಿ ಮತ್ತೆ ಎಲ್ಲರಿಗೂ ಹೇಳಿ ಬರಕ್ಕೆ ಬಿಡೇವನಿ. ಐರಿ ಮಂದಿ ಮನಿ ಹೋಗಿ ಹೇಳಿ ಅವ್ರನ್ನ ಉರ್ಸುದ್ರಾಗ ಇಡ್ರು ಖುಷಿ ಅದ್ರಾಗೂ ಇಲ್ರಿ. ನಿಮಗೇನೋ ಗೊತ್ತ್ರಿ? ಆತಾತು ಮುಗಿತನ ಹೇಳೇ ನೀನು. ಏಯ್ಯಯ್ಯ ಏನು ಎದ್ದು ಅಷ್ಟು ಅರ್ಜೆಂಟ್ ಐತಿ? ಎಲ್ಲಿ ಹೋಗಾಮದಿ? ಹೋದ್ರ ಅದ ಹೊಲಕ್ಕೆ ಬಿಟ್ರೆ ಇದ ಮನೆಗೆ ಬರಾವ. ಗಾಪ ಕುಂಡ್ರದ್ ಕುತ್ತಿ ಇನ್ನೊಂದು ಹಿಡ್ಕೊಂಡ್ರು. ಅಲ್ಲಿ ಒಂದ್ ತಾಸ್ ಮ್ಯಾಲಾತ ನೀ ಪೂಜೆ ಮಾಡಾಕತ್ತ ಇನ್ನ ಮುಗಿವಾತ. ಎಲ್ಲಾ ಹೆಂಗಸರು ಒಂದಿಟ್ಟು ನೋಡಿರಿ ಬರೋ ಮಂದಿ ಮನಿಗೆ ಹೋಗಿ 10-15 ನಿಮಿಷನ್ಯಾಗ ಪಾದ ಪೂಜೆ ಮಾಡಿ ಗಂಡನ ಕಾಲ್ ತೊಳೆದಿದ್ ನೀರ್ ಕುಡಿತಾರ. ನೀ ಗಂಡನ ಕಾಲ್ ತೊಳಿದಲ್ಲ ನೀರ್ ಮುಟ್ಟವಾಲಿ. ಪಾದ ಪೂಜೆ ಮಾಡಿ ನೀರು ಕುಡಿಬೇಕ್ರಿ? ಯಾರು ಹೇಳಿರ್ರಿ ನಿಮಗ? ಅಯ್ಯ ಯೂಟ್ಯೂಬ್ದಾಗ ಮತ್ತೆ ಇನ್ಸ್ಟಾಗ್ರಾಮ್ದಾಗ ದಿನ ವಿಡಿಯೋ ನೋಡ್ಕೊತಾನ ಕೂತಿರ್ತಿಲ್ಲ. ಒಟ್ಟ ಮನಿದಾಗ ಮುಗಿದ್ ಕೂಡಲೇ ನಿಂದೇನ್ ಕೆಲಸ? ವಿಡಿಯೋದ್ರ ಮೊಬೈಲ್ದಾಗ ಸ್ಕ್ರೋಲ್ ಮಾಡುದ ಅದನ್ನ ನೋಡಿ ಕಲ್ತಿಲ್ಲ. 38 ವರ್ಷ ಬರ್ಲಾರ್ದು ಇನ್ನೇನ್ ಬರ್ತೈತಿ? ಏನೋ ಬಗ್ಗೆ ಈ ವರ್ಷ ನನ್ನ ನಶೀಬ್ ತಗದೈತಿ ಪಾದ ಪೂಜೆ ಮಾಡಿ. ಆತಳ ಇದನ್ನು ನಾನು ಖುಷಿ ಪಡ್ತೀನಿ. ಐರಿ ಹಂಗ್ಯಾಕಂತೀರ್ ಬಿಡ್ರಿ. ನನಗೆ ಆಶೀರ್ವಾದ ಮಾಡ್ರಿ. ಮತ್ತು ಯಪ್ಪಾ ದೇವ್ರಿ ನನ್ನ ಹೆಂಡತಿ ಒಟ್ಟ ಇನ್ನ ಮ್ಯಾಲರೇ ನಾ ಹೇಳಿದ ಮಾತು ಕೇಳುವಂಗ ಆಗ್ಲಿಪ್ಪ ದೇವ್ರಿ. ಅಯ್ಯ ನೀ ದೇವ್ರಿಗೆ ಕೇಳ್ಕೊಳತೀಯೋ? ನಿನಗ ಆ ವರ ಬೇಕತ್ತಂದ ಏನು ನನಗೆ ಆಶೀರ್ವಾದ ಮಾಡತ್ತೀವೋ ಒಂದು ತಿಳಿಯವತ್ಲ ಮಾರೇನ? ಅಯ್ಯಯ್ಯ ನೀ ನನಗೆ ಚಂದಂಗೆ ಕಿಮ್ಮತ್ ಕೊಟ್ಟು ನನ್ನ ಮಾತು ಕೇಳಿದೆ ಅಂದ್ರ ನನಗೆ ಜಗತ್ತದಾಗ ಇರ್ಲಾರ ಸುಖ ಎಲ್ಲ ಸಿಕ್ಕಾಕತ್ಯ. ಹೌದು ಬಿಡಪ್ಪ, ಹೌದು. ಮತ್ತು ನಾವಲ್ಲ ನೀ ಇವತ್ತು ಒಂದಿನ ಏನು ಬೇಕಾದಾಗ್ಲಿ ನೀ ಹೇಳಿದ ಮಾತು ಎಲ್ಲ ಕೇಳತ್ತನು. ಏನೇನು ಹೇಳ್ತಿ ಹೇಳ? ಹೌದು, ಹಂಗಿದ್ರೆ ಇವತ್ತು ಏನಾದ್ರು ಸ್ಪೆಷಲ್ ಅಡಿಗೆ ಮಾಡಿ. ಅಯ್ಯಯ್ಯ ಇವತ್ತು ಭೀಮ್ನ ಅಮಾವಾಸ್ಯೆ ಐತ್ರಿ. ಹೋಳಿಗೆನ ಮಾಡ್ಬೇಕು, ಸ್ಪೆಷಲ್ ಹೋಳಿಗೆನ ಇವತ್ತು. ಮಾರೈನ ನಿನ್ ಗೊತ್ತೈತವ್ವ ನಿನ್ನ ಚಾಳಿ ನೀ ಎಲ್ಲಿ ಬಿಡ್ತಿ? ಏನ್ ಮಾಡ್ತಿ ಮಾಡ್ಬಿಟ್ಟು ನನ್ನ ಹೊಟ್ಟಿಗೆ ಒಂದು ಹಾಕು. ನೋಡ್ರಿ ನಮ್ಮ ಮನ್ಯಾಗ ನಾವು ಹಿಂಗೆ ಭೀಮ್ನ ಅಮಾವಾಸ್ಯೆ ಮಾಡೀವಿ. ಯಾವತ್ತಿದ್ರು ನಾನು ನನ್ನ ಗಂಡಗ ಹಿಂಗೆ ಇರ್ತೀವಿ ನೋಡ್ರಿ. ಒಟ್ಟ ಅವೊಂದು ಅನ್ನೋದು ನಾವೊಂದು ಅನ್ನೋದು ಒಟ್ಟ ಇಬ್ಬರು ಕಾತ್ ಕಿತ್ತಾಡ್ಕೋತಾನೆ ಇರ್ತೀವಿ. ಇವತ್ತು ಭೀಮ್ನ ಅಮಾವಾಸ್ಯೆ ಐತಿ, ಅದಕ್ಕೆ ಇವತ್ತು ಏನು ಬೇಕಾದಾಗಲ್ಲ ನನ್ನ ಗಂಡ ಏನು ಮಾತು ಹೇಳ್ತಾನೆ ಅದನ್ನೆಲ್ಲ ಕೇಳೋದಂದ್ರೆ ಕೇಳುದ.
ಹೌದಿಲ್ಲ ಇವತ್ತು ನಾ ಹೇಳಿದ್ ಏನ್ ಬೇಕಂತ ಮಾತು ಕೇಳ್ತಂದಿಲ್ಲ ಒಟ್ಟ ಒಂದ ಮಾತು ಹೇಳ್ತಾನ ಒಂದ್ ಇವತ್ತೊಂದಿನ ಪಾಲಿಸಿ ಬಿಡು ನೀ ಪೂಜೆ ಮಾಡಿ ಸ್ವಾರ್ಥಕ್ಕಾಗ್ಬಿಡ್ತೈತಿ. ಅಯ್ಯ 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 ಗಂಡ ನೀ ಏನು ಆಸೆ ಪಡತಿ ಹೇಳು. ಇವತ್ತೊಂದು ದಿನ ನೀ ನಮ್ಮ ಮನಿ ಬಿಟ್ಟು ಬೇರೆದವ್ರ ಮನಿಗೆ ಹೋಗಂಗಿಲ್ಲ ನೋಡಿ, ಇದೊಂದು ಪಾಲಿಸಿದಿ ಒಟ್ಟ ಇವತ್ತಿನ ಭೀಮ್ ನಮವಾಸಿ ನೀ ಮಾಡಿದ್ ಒಟ್ಟ ಮನಗಂಡ ಫಲ ಸಿಗ್ತೈತಿ ನೋಡು. ನೀ ಏನು ಬೇಕಾದ್ ಹೇಳಪ್ಪ. ಇವತ್ತಂತರೂ ನನಗೆ ಮನೆ ಬಿಟ್ಟು ಹೊರಗೆ ಹೋಗಕ್ಕೆ ಆಗಂಗಿಲ್ಲ, ತನ್ಕೊಳಕ್ಕೆ ಹೋಗಬೇಡ. ನಾ ಹೊರಗೆ ಹೋಗಕ್ಕೆ ಎದಕ್ಕನ ನಾ ಪೂಜೆ ಮಾಡೇನಿ ಇವತ್ತು. ಹೂವು ಹಾಕ್ಕೊಂಡೇನಿ, ತಾಳಿ ಚೈನ್ ಹಾಕ್ಕೊಂಡೇನಿ, ಟಿಕ್ಳಿ ಹೊಸಾದ 20 ರೂಪಾಯಿ ಕೊಟ್ಟು ಟಿಕ್ಳಿ ಪ್ಯಾಕೆಟ್ ತಂದೇನು. ಮತ್ತು ಇವನ್ನೆಲ್ಲ ಹಚ್ಕೊಂಡು ತಿರುಗಾಡಿ 4 ಮಂದಿ ಉರಿಸಿ ಬರ್ಬೇಕಲ್ಲ. ಮತ್ತು ಅದೆಲ್ಲ ಆಗೋದಿಲ್ಲ. ನೀ ಬೇರೆ ಏನಾರೇ ನನಗೆ ಕೇಳು, ನಾ ಅದು ಮಾಡ್ತನು. ಮಂದಿ ಮನೆಗೆ ಹೋಗಬೇಡ, ಶಾಂತಕ್ಕನ ಮನೆಗೆ ಹೋಗಬೇಡ ಅಂದ್ರೆ ನಂಗೆ ನಡೆಯಲ್ಲ. ಹೋಗಕ್ಕೆ ನಾ ಏನೇನು ಮಾಡೇನಿ ಹೇಳಕ್ಕೆ. ಏನಿಲ್ಲ ಹಿಂಗ ನನ್ನ ಜೊತೆ ಯಾವಾಗ್ಲೂ ಜಗಳ ಆಡ್ಕೋತ ಚಂದಂಗ ನನ್ನ ಜೊತೆ ಇರುವ ಸಾಕಟ್ಟ. ಆತಡ್ರಿ, ಅದಂತೂ ಎಂದು ಬಿಡ್ಲಾರ್ದ ಜಗಳ ಆಡ್ಕೊತ ಇರೋದು ಕಾಮನ್. ನಾ ಅಂತೂ ನೀ ಜಗಳ ಆಡೋದು ಬಿಟ್ರೆ ನಾ ಬಿಡಂಗಿಲ್ಲ. ಐ ಎಮ್ ಅ ಜಗಳ ಗಂಟಿ ಗಿರಜಿ ನೋ. ಆತತಿವ ಇನ್ನದೇ ಸುದ್ದಾಗತ್ ಹೇಳತ್ತೀನಿ, ನೀ ಏನ್ ಸುದ್ದಾಗಂಗಿಲ್ಲ. ನಾನು ಕಟ್ಕೊಂಡು ಬಂದೇನ ಅಂದ ಮ್ಯಾಲ್ತ ಬಿಡಾಕಂತೂ ಬರೋದಿಲ್ಲ. ಹೆಂಗದಾಳ ಹಂಗ ಬಾಳೆ ಮಾಡಬೇಕು. ಅಯ್ಯಯ್ಯಯ್ಯಯ್ಯ ಹೆಂಗದಾಳ ಹಂಗೆ ಬಾಳೆ ಮಾಡ್ಬೇಕಂದ್ರೆ ತಿರಿಗೆ ನನ್ನ ಮಗನ ಮದುವೆ ಬಂದೈತಿ. ಇನ್ನೇನು 8 ವರ್ಷ ಆತು ನಿನ್ನ ಜೊತೆ ನಾ ಹೇಗೇನಿ. ಇನ್ನೇನು ಇಲ್ಲ. ಇರೋದು ತಿನ್ನೋದು ಉಣ್ಣೋದು ಅನ್ಕೋದು ಅಟ್ಟ ನಿಂದಾಗದು. ಆತ ಮತ್ತೆ ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡ್ರೆ ಮುಗಿತ್ಲ, ಇನ್ನೇನು ನಮ್ದೇನು ಏನು ನಡೆಯಂಗ ಇಲ್ಲ. ಹೌದು ಗಿರ್ಜಿ, ಮತ್ತೆಲ್ಲ ಆತು. ನಾನು ನಿನ್ನ ಹೆಸರು ಬರ್ಸ್ಕೊಳವದೀನಿ, ಕೈ ಮೇಲೆ ಬರ್ಸ್ಕೊಲು ಮತ್ತು ಎದಿ ಮೇಲೆ ಬರ್ಸ್ಕೊಲು ಹೇಳ ಬಂದಿಟ್ಟ. ಅಯ್ಯ ಮಾರಾಯನ, ಕೈ ಮ್ಯಾಲ ಎದಿ ಮ್ಯಾಲ ಅದು ಏನು ಬರೆಸ್ಕೋಬೇಡ. ನೀ ಹನಿ ಮ್ಯಾಲ ಗಿನಿ ಮೇಲೆ ಎಲ್ಲೂ ಬರೆಸ್ಕೋಬೇಡ. ನಿಮ್ಮ ಮನಿದ ಆಸ್ತಿ ಪತ್ರ ಐತ್ಲ, ದಿನ ಪಾಲಾಗೋದೈತಿ ನೋಡು ಆಸ್ತಿ. ಆ ಆಸ್ತಿ ಪತ್ರದಾಗ ನನ್ನ ಹೆಸರು ಬರೆಸ್ಬೇಡ ಸಾಕು. ನಾ ಏನೇನು ಕೇಳಂಗಿಲ್ಲ. ಈ ವರ್ಷದ ಭೀಮ್ ನಮವಾಸಿಗೆ ನೀ ಕೊಡೋ ಗಿಫ್ಟ್ ನಿಮ್ಮ ಮನೆ ಆಸ್ತಿ ಪತ್ರದ ಮ್ಯಾಲ ನನ್ನ ಹೆಸರು ಬರ್ಬೇಕು ನೋಡು. ಅದನ್ನೊಂದು ಮಾಡಿಕೊಟ್ಬಿಡ್ಪ. ನನ್ನ ಮಗಗೆ ನಮ್ದು ಆಸ್ತಿ ಬಂದ್ರೆ ಸಾಕಾಗೈತೆ ನನಗೆ. ಆತಳ ಗಿರ್ಜಿ, ಅದನ್ನ ಮಾಡ್ತಾನೆ ನೋಡ್ರಿ. ನೀವು ಹೆಂಗೆ ಭೀಮ್ ನಮವಾಸಿ ಆಚರಿಸಿರಿ ಅನ್ನೋದು ನಮ್ಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ವಿಡಿಯೋ ಫುಲ್ ನೋಡ್ರಿ.